ನಮಸ್ಕಾರ. ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಪ್ರಮಾಣ ವಚನ ಸ್ವೀಕರಿಸಿ ಇನ್ನು 4 ದಿನಗಳಷ್ಟೇ ಆಗಿದೆ. ಕೈಯಲ್ಲಿ ಮಂತ್ರಿ ಪದವಿ ಬಂದಿದೆ. ಆದ್ರೆ ಅಧಿಕಾರದ ಸಿಂಹಾಸನ ಮಾತ್ರ ತೀವ್ರವಾಗಿ ಅಲ್ಲಾಡ್ತಾ ಇದೆ. ಹೌದು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಮತ್ತೊಂದು ಮಹಾ ರಾಜಕೀಯ ಬಿರುಗಾಳಿ ಎದ್ದಿದೆ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಎದ್ದಿರುವಂತಹ ಬಂಡಾಯದ ಬೇಗುದಿಯನ್ನ ಶಮನ ಮಾಡೋದಕ್ಕೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಹೆಣೆದಿರುವ ಸರ್ಜರಿ ತಂತ್ರಕ್ಕೆ ಈಗ ಮೊದಲ ಬಲಿಯಾಗ್ತಾರಾ ಜಮೀರ್ ಅಹ್ಮದ್ ಖಾನ್. ಹೈಕಮಾಂಡ್ ನಡೆಸಿದ ಕೆಲ ತಪ್ಪು ಲೆಕ್ಕಾಚಾರಗಳು ಈಗ ಇಡೀ ಸಂಪುಟವನ್ನೇ ಗೊಂದಲದ ಗೂಡಾಗಿ ಮಾಡಿದ್ಯಾ? ಹಾಗಾದ್ರೆ ಜಮೀರ್ ಅಹ್ಮದ್ ಖಾನ್ ಮಂತ್ರಿಗಿರಿ ನಿಜಕ್ಕೂ ಅಪಾಯದಲ್ಲಿದ್ಯಾ? ಸಂಪುಟ ವಿಸ್ತರಣೆಯಾಗಿ ದಿನಗಳು ಉಳ್ತಾ ಇದ್ರೂ ಕೂಡ ಇನ್ನೂ ಹೊಸ ಸಚಿವರಿಗೆ ಖಾತೆಗಳ ಹಂಚಿಕೆ ಆಗಿಲ್ಲ. ಯಾಕೆ ಗೊತ್ತಾ? ಸಚಿವರನ್ನ ಸೇರಿಸಿಕೊಳ್ಳುವ ವಿಚಾರದಲ್ಲೇ ಗೊಂದಲ ತುದಿಯಲ್ಲಿದೆ. ಸಂಪುಟ ವಿಸ್ತರಣೆಯ ವೇಳೆ ಹೈಕಮಾಂಡ್ ನಾಯಕರು ಅನಗತ್ಯವಾಗಿ ಕೈ ಹಾಕಿ ಮಾಡಿದಂತಹ ಎಡವಟ್ಟುಗಳು ಈಗ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಪ್ರಾತಿನಿಧ್ಯ ಸಿಗ್ಲಿಲ್ಲ ಅಂತ ಹೇಳಿ ಹಲವು ಪ್ರಭಾವಿ ನಾಯಕರು ಬಹಿರಂಗವಾಗಿ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ಈ ಬಂಡಾಯ ಶಮನಕ್ಕೆ ಈಗ ಸಚಿವರ ರಾಜೀನಾಮೆ ಪಡೆದು ಹೊಸ ಬ್ಯಾಲೆನ್ಸಿಂಗ್ ಸೂತ್ರವನ್ನ ಹೆಣೆಯಲಾಗ್ತಿದೆ ಅನ್ನುವಂತಹ ಮಾಹಿತಿ ಇದೆ. ಈಗ ಸರ್ಕಾರಕ್ಕೆ ಎದುರಾಗಿರುವಂತಹ ಪ್ರಮುಖ ಆಪಾದನೆ ಅಂತ ಹೇಳಿದ್ರೆ ಸಂಪುಟದಲ್ಲಿ ಮಹಿಳೆಯರಿಗೆ ಮತ್ತು ಕೆಲವು ಪ್ರಮುಖ ಜಿಲ್ಲೆಗಳಿಗೆ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಹೇಳೋದು. ಇದನ್ನ ಸರಿದೂಗಿಸೋದಕ್ಕೆ 3-4 ಹಾಲಿ ಸಚಿವರ ರಾಜೀನಾಮೆ ಪಡೆಯೋದು ಅನಿವಾರ್ಯ ಅನ್ನುವಂತಹ ವರದಿ ಕೇಳಿ ಬರ್ತಾ ಇದೆ. ಮುಸ್ಲಿಂ ಕೋಟಾ, ಒಕ್ಕಲಿಗ ಕೋಟಾ ಮತ್ತು ಎಸ್ಸಿ ಎಡಗೈ ಸಮುದಾಯದ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ಹಿರಿಯ ಸಚಿವರನ್ನ ಕೆಳಗಿಳಿಸಿ ಆ ಜಾಗಕ್ಕೆ ಹೊಸ ಮುಖಗಳನ್ನ ತರುವುದಕ್ಕೆ ಈಗ ಪ್ರಪೋಸಲ್ ಸಿದ್ಧವಾಗಿದೆಯಂತೆ. ಇದರಲ್ಲಿ ಮೊದಲ ಹೆಸರು ಕೇಳಿ ಬರ್ತಾ ಇರೋದೇ ಜಮೀರ್ ಅಹ್ಮದ್ ಖಾನ್ ಅವರದು. ಈ ಹೊಸ ಲೆಕ್ಕಾಚಾರದ ಪ್ರಕಾರ ಜಮೀರ್ ಅಹ್ಮದ್ ಖಾನ್ ಅವರಿಂದ ರಾಜೀನಾಮೆಯನ್ನ ಪಡೆದು ಆ ಜಾಗಕ್ಕೆ ಕನೀಜ್ ಫಾತಿಮಾ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಒಂದು ಆಲೋಚನೆ ನಡೆದಿದೆಯಂತೆ. ಇದರಿಂದ ಅಲ್ಪಸಂಖ್ಯಾತ ಕೋಟವೂ ಕೂಡ ಕೈ ತಪ್ಪೋದಿಲ್ಲ. ಜೊತೆಗೆ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅನ್ನುವಂತಹ ಹೆಗ್ಗಳಿಕೆಯ ಆಪಾದನೆಗಳು ಕೂಡ ಅದಕ್ಕೆ ಉತ್ತರ ಸಿಕ್ಕಂತಾಗತ್ತೆ. ಡಿಕೆ ಶಿವಕುಮಾರ್ ಕಡೆಯಿಂದ ಕೂಡ ಈ ಸೂತ್ರ ಹೈಕಮಾಂಡ್ಗೆ ರವಾನೆಯಾಗಿದೆ ಅಂತಾನೂ ಹೇಳಲಾಗ್ತಾ ಇದೆ. ಇದು ಒಂದ್ ವೇಳೆ ಕಾರ್ಯರೂಪಕ್ಕೆ ಬಂದ್ರೆ ಜಮೀರ್ ಅಹ್ಮದ್ ಖಾನ್ ಮಂತ್ರಿಗಿರಿ 4 ದಿನಕ್ಕೆ ಅಂತ್ಯವಾಗುತ್ತೆ. ಮೊದಲ ಹಂತದಲ್ಲೇ ಮಂತ್ರಿಗಿರಿ ತಪ್ಪಿದ್ದಂತಹ ಜಮೀರ್ 2ನೇ ಹಂತದಲ್ಲಿ ಹೇಗೋ ಮಾಡಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು. ಆದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಸಂಬಂಧಿಸಿದಂತೆ ಹರಿದಾಡಿದಂತಹ ಆಡಿಯೋ ಕ್ಲಿಪ್ ಈಗ ಅವರಿಗೆ ಉರುಳಾಗಿ ಪರಿಣಮಿಸಿದೆ. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಜಮೀರ್ ನಡುವಿನ ಆಪ್ತ ಸಂಬಂಧದಲ್ಲೂ ಕೂಡ ಇತ್ತೀಚೆಗೆ ಬಿರುಕು ಮೂಡಿದೆ ಅನ್ನುವಂತಹ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬಂದಿತ್ತು. ಹೀಗಾಗಿ ಸಿದ್ದರಾಮಯ್ಯ ಕೂಡ ಈಗ ಬದಲಾವಣೆಗೆ ಅಷ್ಟಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಂಡಾಯ ಶಮನದ ಪಟ್ಟಿಯಲ್ಲಿ ಜಮೀರ್ ಒಬ್ಬರೇ ಇಲ್ಲ. ಬಳ್ಳಾರಿಯ ಬಿ ನಾಗೇಂದ್ರ ಅವರ ಹೆಸರು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ವಾಲ್ಮೀಕಿ ನಿಗಮದ ಹಗರಣದ ಆರೋಪವನ್ನ ಇವರು ಹೊಂದಿದ್ರು. ಹಾಗಾಗಿ ಅದನ್ನ ಮುಂದಿಟ್ಕೊಂಡು ಬಿಜೆಪಿ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಸ್ಕೆಚ್ ಅನ್ನ ಹಾಕಿದೆ. ಸರ್ಕಾರದ ಮೇಲಿನ ಈ ಕಂಕಣವನ್ನ ತಡೆಯೋದಕ್ಕೆ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಪಡೆದು ಅದೇ ಎಸ್ಟಿ ಸಮುದಾಯದ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮಂತ್ರಿಗಿರಿ ನೀಡುವಂತಹ ಒಂದು ಪ್ಲಾನ್ ಕೂಡ ಈಗ ಕಾಂಗ್ರೆಸ್ ನಲ್ಲಿ ರೂಪುಗೊಂಡಿದೆ. ಇದರಿಂದ ಬಿಜೆಪಿಯ ಪ್ರತಿಭಟನೆಯ ಅಸ್ತ್ರವೂ ಕೂಡ ನಿಷ್ಕ್ರಿಯಗೊಳ್ತದೆ. ಜೊತೆಗೆ ಮಹಿಳಾ ಪ್ರಾತಿನಿಧ್ಯವೂ ಹೆಚ್ಚಾಗುತ್ತೆ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಇನ್ನೊಂದು ಕಡೆಯಲ್ಲಿ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಸಚಿವ ಸ್ಥಾನಕ್ಕಾಗಿ ತೀವ್ರವಾಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅಥವಾ ಡಿಕೆ ಶಿವಕುಮಾರ್ ಅವರ ಸಂಧಾನವೂ ಕೂಡ ಇಲ್ಲಿ ಕೆಲಸ ಮಾಡಲಿಲ್ಲ. ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕಾದ್ರೆ ಇಲ್ಲಿ ಒಕ್ಕಲಿಗ ಸಮುದಾಯದ ಇನ್ನೊಬ್ಬರ ರಾಜೀನಾಮೆಯನ್ನ ಇವರು ಪಡಿಬೇಕಾಗುತ್ತೆ. ಕೃಷ್ಣ ಭೈರೇಗೌಡ ಅವರಂತಹ ಹಿರಿಯರನ್ನ ಮುಟ್ಟೋದಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ. ಕಾರಣ ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಂದ ರಾಜೀನಾಮೆಯನ್ನ ಪಡೆದು ಕೃಷ್ಣಪ್ಪ ಅವರಿಗೆ ಅವಕಾಶವನ್ನ ನೀಡುವಂತಹ ಒಂದು ಆಲೋಚನೆ ಸಾಗ್ತಾ ಇದೆ ಈಗ. ಹಾಗಾಗಿ ಇದಕ್ಕೆ ಬಾಲಕೃಷ್ಣ ಒಪ್ತಾರಾ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು ಕೂಡ ಕುರುಬ ಸಮುದಾಯದಲ್ಲಿ ತಾವು ಸೂಚಿಸಿದಂತಹ ಬಸವರಾಜ ಶಿವಣ್ಣನವರ್ ಅವರಿಗೆ ಸ್ಥಾನ ನೀಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರಂತೆ. ಇತ ಜಮೀರ್ ಅವರಂತಹ ದೊಡ್ಡ ದೊಡ್ಡ ನಾಯಕರನ್ನ ಕೆಳಗಿಳಿಸಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ತಪ್ಪು ಸಂದೇಶ ಹೋಗಬಹುದು ಅನ್ನುವಂತಹ ಒಂದು ಕಾರಣದಿಂದ, ಒಂದು ಭಯದಿಂದ ಇತ್ತೀಚೆಗೆ ಮಂತ್ರಿಯಾದಂತಹ ರಿಜ್ವಾನ್ ಅರ್ಷದ್ ಅವರಿಂದ ಕೂಡ ರಾಜೀನಾಮೆ ಪಡೆಯುವಂತಹ ಪರ್ಯಾಯ ಲೆಕ್ಕಾಚಾರ ಕೂಡ ಈಗ ಭರವಾಗಿ ಸಾಗ್ತಾ ಇದೆ. ಇತ ಹಿರಿಯ ನಾಯಕ KH ಮುನಿಯಪ್ಪ ಅವರ ವಿಚಾರದಲ್ಲೂ ಕೂಡ ದೊಡ್ಡ ಚರ್ಚೆಯೇ ನಡೀತಾ ಇದೆ.
ಅವರ ರಾಜೀನಾಮೆ ಪಡೆದು ಮಗಳು ರೂಪಕಲಾಗೆ ಮಂತ್ರಿಗಿರಿ ಕೊಡುವಂತಹ ಒಂದು ಸೂತ್ರ ಮುಂದಿಡಲಾಗಿತ್ತು. ಆದ್ರೆ ಮುನಿಯಪ್ಪ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನ ನೀಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದು ತಮಗೆ ಸಮಾಜ ಕಲ್ಯಾಣ ಇಲಾಖೆಯೇ ಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯ ಬಳಿ ಮನವಿಯನ್ನ ಮಾಡಿದ್ದಾರೆ. ಈ ಎಲ್ಲಾ ಹಗ್ಗ ಜಗ್ಗಾಟಗಳು, ಗೊಂದಲಗಳು ಮತ್ತು ಬಂಡಾಯದ ಬೆಂಕಿಯನ್ನ ಶಮನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತಳೆಯುತ್ತದೆ ಎಂಬುದು ಫೈನಲ್ ಆಗುವವರೆಗೂ ಕೂಡ ಕರ್ನಾಟಕದಲ್ಲಿ ಖಾತೆ ಹಂಚಿಕೆ ನಡೆಯುವುದು ಅನುಮಾನ. ಜಮೀರ್ ಅಹ್ಮದ್ ಖಾನ್ ನಿಜಕ್ಕೂ ತಮ್ಮ ಸಚಿವ ಸ್ಥಾನವನ್ನ ಕಳ್ಕೊಳ್ತಾರಾ ಅಥವಾ ಹೈಕಮಾಂಡ್ ಈ ಬಂಡಾಯದ ಬೆಂಕಿಯನ್ನ ಬೇರೆ ರೀತಿಯಲ್ಲಿ ಶಮನ ಮಾಡುತ್ತಾ? ಈ ಎಲ್ಲಾ ರಾಜಕೀಯ ಹೈಡ್ರಾಮಾಗಳು ಸರ್ಕಾರದ ಸ್ಥಿರತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ಕಾದು ನೋಡ್ಲೇಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.